ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ರವಿ ಗುಳೇದ್ ಮಾತಾಡ್ತಿರೋದು. ಇವತ್ತಿಂದ ನನ್ನ ಯೂಟ್ಯೂಬ್ ಚಾನಲ್ ರವಿ ಗುಳೇದ್ ಅಂತೇಳಿ ಲಾಗ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತೊಂದು ಮೊದಲನೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ನಾನು ಸಿದ್ಧಗಂಗಾ ಮಠದಿಂದ. ಸಿದ್ಧಗಂಗಾ ಮಠದಿಂದ ನಾನು ಹೇಗೆ ಹೋಗ್ತೀನಿ, ಏನು ಮಾಡ್ತೀನಿ ಅನ್ನೋದು ಈ ಲಾಗಲ್ಲಿ ಪ್ರತಿಯೊಂದೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಬೈ ಟ್ರೈನಲ್ಲಿ ಹೆಂಗೆ ಹೋಗೋದು. ಈಗೆಲ್ಲ ಟ್ರೈನ್ಗಳು ಸಿದ್ಧಗಂಗಾ ಮಠಕ್ಕೆ ಸ್ಟಾಪ್ ಕೊಡಲ್ಲ. ಕೆಲವೊಂದು ಟ್ರೈನ್ಗಳು ಇದ್ದಾವೆ. ಆ ಟ್ರೈನ್ಗಳ ಬಗ್ಗೆ ಮತ್ತು ಅದರ ರೇಟ್ ಏನಿದೆ, ಹಾಗೆ ಮಠದ ಬಗ್ಗೆ ನಿಮ್ಮ ಹತ್ರ ನಾನು ಪ್ರತಿಯೊಂದು ವಿಷಯಗಳನ್ನ ಹಂಚ್ಕೊಳ್ತೀನಿ. ಬನ್ನಿ, ನೀವು ಯಶವಂತಪುರ ರೈಲ್ವೆ ಸ್ಟೇಷನ್ ಸಿಗೋಣ. ಈಗ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ನ ಎಂಟ್ರಿ ಆಗ್ತಾಯಿದ್ದೀನಿ ಒಳಗಡೆ. ಸೌತ್ ವೆಸ್ಟರ್ನ್ ರೈಲ್ವೆ ಅಂಥೇಳಿ ನಮ್ಮ ಈ ಚಿಕ್ಕಬಳ್ಳಾಪುರ ಎಂಟೆಮಲ್ಲಿ ಕಡೆ ಹೋಗೋದು. ಇದು ಜನಹಾರ ಅಂತೇಳಿ IRCTC ಕಡೆಯಿಂದ ಫುಡ್ ಸರ್ವ್ ಮಾಡ್ತಾರೆ. ಹಂಗೆ ಮೇಲೆ ನಾನು ಪ್ರೊಡ್ಯೂಸರ್ ಬಂದುಬಿಟ್ರೆ ಯಾವ್ಯಾವ ಟ್ರೈನ್ ಎಷ್ಟು ಗಂಟೆಗೆ ಏನಿದೆ ಅಂತ ಡಿಸ್ಪ್ಲೇ ಆಗ್ತಾಯಿತ್ತು. ಅದನ್ನು ನೋಡ್ಕೊಂಡಾದ್ರೆ ನಾವು ಇವಾಗ ನಿಂತ್ಕೊಂಡಿರೋದು 3ನೇ ಪ್ಲ್ಯಾಟ್ಫಾರ್ಮ್. 2 ಇಲ್ಲಾಂದರೆ 3ನೇ ಪ್ಲ್ಯಾಟ್ಫಾರ್ಮಲ್ಲಿ, ಅಂದರೆ ತುಮಕೂರು ಕಡೆ ಹೋಗುವಂಥ ಟ್ರೈನ್ಗಳೆಲ್ಲ ಬರೋದು 2 ಮತ್ತು 3 ನಂಬರ್ ಪ್ಲ್ಯಾಟ್ಫಾರ್ಮ್ಗೆ ಬರ್ತವೆ. ಹಾಗಾಗಿ ನಾನು ಅಲ್ಲಿ ನಿಂತ್ಕೊಂಡು ಟ್ರೈನ್ ಯಾವ ಕಡೆ 2 ಬರುತ್ತಾ ಅಥವಾ 3 ಬರುತ್ತಾ ಡಿಸ್ಪ್ಲೇ ಆಗಿ ನೋಡ್ತಾ ಇದ್ವಿ. ಹಾಗೆ ಅಲ್ಲಿ ಪಕ್ಕದಲ್ಲೇ ಒಂದೇ ಭಾರತ್ ಟ್ರೈನ್ ಇತ್ತು. ಹಾಗೆ ನಮ್ಮದು ಬಂತು ಚಾಮರಾಜನಗರ ತುಮಕೂರು ಪ್ಯಾಸೆಂಜರ್. ಆ್ಯಕ್ಚುಲಿ 1:15ಕ್ಕೆ ಬರಬೇಕಾಗಿತ್ತು, 1:40ಕ್ಕೆ ಬಂತು, ಅರ್ಧ ಗಂಟೆ ಲೇಟಾಗಿ ಬಂತು. ಹಾಗಾಗಿ ಇದು ಟ್ರೈನ್ ಚಾರ್ಜ್ ಬಂದುಬಿಟ್ಟು ಕೇವಲ 20 ರೂಪಾಯಿ. ಇದು ಎಕ್ಸ್ಪ್ರೆಸ್ ಅಲ್ಲ, ಇದು ಪ್ಯಾಸೆಂಜರು. ಪ್ರತಿಯೊಂದು ಸ್ಟೇಷನ್ಗಳಿಗೂ ಸ್ಟಾಪ್ ಕೊಟ್ಕೊಂಡು ಹೋಗುತ್ತೆ. ಹಾಗಾಗಿ ಎಕ್ಸ್ಪ್ರೆಸ್ ಆದರೆ 50 ರೂಪಾಯಿ ಆಗುತ್ತೆ. ಯಶವಂತಪುರ ಬೆಂಗಳೂರು ಬಿಟ್ಬಿಟ್ರೆ ತುಮಕೂರಿಗೆ 50 ರೂಪಾಯಿ ಆಗುತ್ತೆ. ಇದು ಪ್ಯಾಸೆಂಜರ್ ಟ್ರೈನು ಪ್ರತಿಯೊಂದು ಸ್ಟೇಷನ್ಗಳನ್ನು ಕವರ್ ಮಾಡಿ 7 ಸ್ಟೇಷನ್ಗೆ ಬರುತ್ತೆ. ತುಮಕೂರು ಹೋಗೋವರೆಗೂ 7 ಸ್ಟೇಷನ್ಗಳನ್ನು ಎಲ್ಲ ಸ್ಟೇಷನ್ಗಳನ್ನ ಸ್ಟಾಪ್ ಕೊಟ್ಕೊಂಡು 1 ಅವರಲ್ಲಿ ತುಮಕೂರನ್ನ ರೀಚ್ ಆಗ್ತಾರೆ. ಇವಾಗ ಟ್ರೈನ್ ಬಂತು, ಹತ್ಕೊಂಡ್ವಿ, ಹೋಗ್ತಾ ಇದ್ದೆ. ಹಾಗೆ ವ್ಯೂಗಳು ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಂದು ಕ್ಯಾಪ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೆರಡು ವೀಡಿಯೋಗಳನ್ನು ಕ್ಯಾಪ್ಚರ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಹಾಗೆ ಹೋಗ್ತಾ ಇನ್ನೇನು ನೆಕ್ಸ್ಟ್ ಸ್ಟಾಪು ಕ್ಯಾತ್ಸಂದ್ರ ಇಳ್ಕೊಂಡು ನಿಮಗೆ ಮತ್ತೆ ತಿರ್ಗಿ ಅಲ್ಲಿಗೆ ಸಿಗ್ತೀನಿ. ನೀವು ಕ್ಯಾತ್ಸಂದ್ರ ಇಳ್ತಿದ್ದಂಗೆ ನಿಮಗೊಂದು ಬೋರ್ಡ್ ಕಾಣಿಸುತ್ತೆ, ಸಿದ್ಧಗಂಗಾ ಕ್ಷೇತ್ರಕ್ಕೆ ಇಳಿಯುವ ಸ್ಥಳ ಅಂತೇಳಿ. ಇಲ್ಲಿ ಇಳ್ಕೊಂಡು ಅಲ್ಲಿ ಮುಂದೆ ಸ್ವಲ್ಪ ಡೌನ್ ಬಂದರೆ ಅಲ್ಲೊಂದು ಇದ್ರ ಥರ ಮಾಡಿದ್ದಾರೆ. ಅಲ್ಲಿ ನಡ್ಕೊಂಡು ಪಾಸಾಗಿ ನಾವು ಈ ಕಡೆ, ಯಾಕಂದರೆ ಈ ಫುಟ್ ವೈಸ್ ಬ್ರಿಡ್ಜ್ ಯಾವುದೂ ಇಲ್ಲ, ಮೇಲ್ಗಡೆ ಹತ್ಕೊಂಡು ಹೇಳೋಕ್ಕೆ ಯಾವುದಿಲ್ಲ. ಅಲ್ಲಿ ಮುಂದೆ ಹೋಗಿ ಡೌನ್ ಇಳಿದು ಬರಬೇಕು. ನಾವು ಹಿಂಗೆ ಎಂಟ್ರಿ ಆಗ್ತಾಯಿದ್ರೆ ಇಲ್ಲಿ ಗೇಟ್ಗಳು ಮಾಡಿದ್ದಾರೆ. ಮುಂಚೆ ಇರಲಿಲ್ಲ ಈ ಗೇಟ್ಗಳು. ಯಾಕಂದರೆ ಮಕ್ಕಳು ಹೊರಗಡೆ ಹೋಗಬಾರ್ದು ಅನ್ನೋ ಸೆಕ್ಯೂರಿಟಿ ಸಲುವಾಗಿ. ಹಾಗೆ 1-2 ಸೆಕ್ಯೂರಿಟಿಗಳನ್ನ ನೇಮಿಸಿಬಿಟ್ಟು, ಯಾರು ಅಂದರೆ ಮಕ್ಕಳು ಹೊರಗಡೆ ಹೋದರೆ ಅವ್ರಿಗೆ ಒಂದು ಚೀಟಿ ಇರ್ತದೆ, ಅದು ನೋಡ್ಕೊಂಡು ಹೊರಗಡೆ ಬಿಡುವಂಥ ಕೆಲಸನ ಮಾಡ್ತಾಯಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ನಾವಿವಾಗ ಏನು ಈ ಸಿದ್ಧಗಂಗಾ ಮಠದ ಈ ಅಕ್ಕಪಕ್ಕ ಇದ್ದಾವೆ ಅವೆಲ್ಲ ರೂಮ್ಗಳು. ಇವು ಕಾಲೇಜಿಗೆ ಹುಡುಗರು ಇರುವಂಥ ರೂಮ್ಗಳು. ಆ ರೂಮ್ಗಳು ದಾಟ್ಕೊಂಡು ಮುಂದೆ ಹೋದರೆ ನಮಗೆ ಒಂದು ಒಂದು ಇದು ಸಿಗುತ್ತೆ. ಅಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಸ್ವಲ್ಪ ಹಾಗೆ ಒಳಗಡೆ ಹೋದರೆ ನಾವು ಊಟದ ಕೊನೆಗೆ ಹೋಗ್ತೀವಿ. ಊಟದ ಕೊನೆಗೆ ಹೋಗಬೇಕಾದ್ರೆ ನಮಗೆ ಹೋಗಬೇಕಾದ್ರೆ ರೈಟ್ ಸೈಡಲ್ಲಿ ದೊಡ್ಡ ಕಡಾಯಿಗಳು ಸಿಗ್ತವೆ. ಬನ್ನಿ ತೋರಿಸ್ತೀನಿ. ಈಗ ನೋಡಿ, ಇವಾಗ ಕಾಣಿಸುತ್ತಲ್ಲ, ಇದೇ ದೊಡ್ಡ ಕಡಾಯಿಗಳು. ಈ ಕಡಾಯಿಗಳು ಏನು ಅಂತ ವಿಶೇಷತೆ ಅಂದರೆ, ಭಕ್ತಾದಿಗಳು ತಂದಿರುವಂಥ ಒಂದು ಧಾನ್ಯಗಳನ್ನು, ಭತ್ತ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಪ್ರತಿಯೊಂದನ್ನು ಅವ್ರಿಗೆ ಕೈಲಿ ಎಷ್ಟಾಗುತ್ತೋ ತಂದು ಹಾಕಿ ಆ ಮಠಕ್ಕೆ ಅವರ ಒಂದು ಸಮರ್ಪಣೆ, ಒಂದು ಕಾಣಿಕೆ ಅಂತಾರಲ್ಲ, ಈ ಮುಖಾಂತರನೂ ಜನಗಳು ಕೊಡ್ತಾರೆ. ಇದನ್ನೆಲ್ಲ ತುಂಬ ಡೈಲಿ ತುಂಬ್ತಾ ಇರುತ್ತೆ, ತಗೊಂಡು ಅವರು ಯೂಸ್ ಮಾಡ್ತಾಯಿರ್ತಾರೆ ದಾಸೋಹಕ್ಕೆ. ಆಮೇಲೆ ಮುಂದೆ ಹಾಗೆ ಸೈಡಿಗೆ ನೋಡಿದ್ರೆ ರೈತರು ಕೊಟ್ಟಂಥ ಕೊತ್ತಂಬರಿ ಇರ್ಬೋದು, ಇನ್ನೊಂದು ಇರ್ಬೋದು, ತರಕಾರಿಗಳು, ಸಾಕಷ್ಟು ತರಕಾರಿಗಳು ಮಠಕ್ಕೆ ಬರುತ್ತೆ. ಹಾಗೆ ಮಠದ ಕೂಡ ಜಮೀನುಗಳಿದ್ದಾವೆ, ಆ ಜಮೀನಲ್ಲಿ ಬೆಳೀತಾರೆ. ಹಾಗೆ ನಾನು ಕೂಡ ಅನ್ನಪ್ರಸಾದನ ಸೇವನೆ ಮಾಡಾದಮೇಲೆ ತಿರ್ಗಿ ನಾನು ಸ್ವಲ್ಪ ಹೊರಗಡೆ ಬಂದರೆ ಈ ಜಾಗ ನೋಡಿ. ಈ ಜಾಗ ನಾವು ಈಗ ನೋಡೋಕ್ಕಿಂತ ಸಾಯಂಕಾಲ ನಾವು 5:30-6 ಗಂಟೆಯಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಲ್ಲಿ ಇಷ್ಟು ಜನ ಮಕ್ಕಳು, ಎಲ್ಲ ಮಕ್ಕಳು ಎಟ್ ಎ ಟೈಮ್ ಕೂತ್ಕೊಂಡು ಮಂತ್ರ ಪಠನೆ ಮಾಡ್ತಾರೆ. ಸುಮಾರು 6 ಗಂಟೆಯಿಂದ ಏನೋ ಸ್ಟಾರ್ಟ್ ಆಗುತ್ತೆ. ಸೊ ನನಗಲ್ಲಿ ಕೂತ್ಕೊಳ್ಳೋಕ್ಕೆ ಟೈಮ್ ಇರಲಿಲ್ಲ. ನಾನು ತಿರ್ಗಿ ಮತ್ತೆ ಬೆಂಗಳೂರು ಬರಬೇಕಾಗಿದ್ದರಿಂದ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಈ ಮಕ್ಕಳು ನೋಡಿದೆ ನಾನು. ಈ ಮಕ್ಕಳು ಮಾರ್ಚ್ ಮಾಡ್ತಾಯಿದ್ರು. ಇದು ಏನಕ್ಕೆ ಅಂತ ಕೇಳಿದೆ ನಾನು. ಇಲ್ಲ ಸರ್, ಜನವರಿ 26 ಅದಕ್ಕೋಸ್ಕರ ನಾವು ರಿಹರ್ಸಲ್ ಮಾಡ್ತಾಯಿದ್ದೀವಿ ಅಂತಂದರು. ತುಂಬ ಇಷ್ಟ ಆಯಿತು. ನೀವೊಂದು ಸೌಂಡನ್ನು ಕೇಳಿಸ್ಕೊಳ್ಳಿ.
ಹಾಗೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ತಿರ್ಗಿ ನಾವು ಕ್ಯಾತ್ಸಂದ್ರ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇವಾಗ ಬರ್ತಾ ಇರೋದು ತುಮಕೂರು ಬನಸವಾಡಿ ಮೆಮೊ ಟ್ರೈನ್. ಇದಕ್ಕೂ ಸೇಮ್ 20 ರೂಪೀಸ್ ಚಾರ್ಜ್ ಆಗುತ್ತೆ. ನಾವು ಚಿಕ್ಕಬಾಣಾವರ ಇಳ್ಕೊಂಡ್ರೆ 15 ರೂಪಾಯಿ ಆಗುತ್ತೆ. ನಾವು ಯಶವಂತಪುರ ಇಳ್ಕೊಂಡ್ರೆ 20 ರೂಪಾಯಿ ಆಗುತ್ತೆ. ತಿರ್ಗಿ ಆ ಟ್ರೈನ್ ಹತ್ಕೊಂಡು ನಮ್ಮ ಪಯಣ ಇಲ್ಲಿಗೆ ನನ್ನ ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಲೈಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನನ್ನ ಮೊದಲನೇ ವಿಡಿಯೋ. ನಾನು ಏನಾದ್ರು ಮಾತಾಡೋದ್ರಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ ಸರ್.